ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಸೆಮಿ ಬ್ರೈಡಲ್ ಸಾರಿ ಕುಚ್ಚು ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಇದು ತುಂಬ ಬ್ರೈಡಲ್ ಥರ ಗ್ರ್ಯಾಂಡ್ ಡಿಸೈನು ಅಲ್ಲ, ಅಂತ ಸಿಂಪಲ್ ಡಿಸೈನು ಅಲ್ಲ. ಆದ್ದರಿಂದ ಸೆಮಿ ಬ್ರೈಡಲ್ ಸಾರಿ ಕುಚ್ಚು ಅಂತ ಹೇಳ್ತಾ ಇದ್ದೀನಿ. ಇದಕ್ಕೆ 6 ಎಳೆ ದಾರ, 10 ನಂಬರ್ ಕ್ರೋಶೆ ಹುಕ್ಕು 0.75 mm, ಆಮೇಲೆ ಈ ಥರ ಆರ್ಚಿಗೆ ತಗೊಳ್ಳೋಂಥ ಫ್ಲವರ್ ಶೇಪಿಂದು ಬೀಡ್ ತಗೊಂಡಿದ್ದೀನಿ. ಆಮೇಲೆ ಸ್ಮಾಲ್ ಬೀಡ್ಸು ತಗೊಳ್ತಾ ಇದ್ದೀನಿ. ಫಸ್ಟು ದಾರ ಲಾಕ್ ಮಾಡಿ ಈ ಥರ ಡಬಲ್ ಲಾಕ್ ಮಾಡ್ತಾ ಇದ್ದೀನಿ. ಈ ಥರ ಲಾಕ್ ಮಾಡಿದ್ಮೇಲೆ ಒಂದು ಸಿಂಗಲ್ ಕ್ರೋಶೆ ಮಾಡಿ, ಇಲ್ಲಿ ಪಕ್ಕದಲ್ಲಿ ಸಿಂಗಲ್ ಕ್ರೋಶೆ ಮಾಡಿ ಒಂದು ಸ್ಮಾಲ್ ಬೀಡ್ ಸೇರಿಸ್ತಾ ಇದ್ದೀನಿ. ಈ ಥರ ಸ್ಮಾಲ್ ಬೀಡ್ ಸೇರಿಸ್ತಾ ಇದ್ದೀನಿ. ಇದನ್ನು ಸಿಂಗಲ್ ಕ್ರೋಶೆ ಮಾಡಿ ಲಾಕ್ ಮಾಡಿ, ಮತ್ತೆ ಇನ್ನೊಂದು ಸಿಂಗಲ್ ಕ್ರೋಶೆ ಮಾಡಿಬಿಟ್ಟು ಬೀಡ್ ಸೇರಿಸಿ, ಸ್ಮಾಲ್ ಬೀಡ್ ಇನ್ನೊಂದು ಈ ಥರ ಸ್ಮಾಲ್ ಬೀಡ್ ಸೇರಿಸಿ ಇದನ್ನು ಲಾಕ್ ಮಾಡಿ ಬಟ್ಟೆಗೆ ಆ ಸ್ಮಾಲ್ ಬೀಡನ್ನು, ಮತ್ತೆ ಇನ್ನೊಂದು ಸಿಂಗಲ್ ಕ್ರೋಶೆ ಮಾಡಿ ಇನ್ನೊಂದು ಸ್ಮಾಲ್ ಬೀಡ್ ಈ ಥರ ಇದನ್ನು ಬಟ್ಟೆಗೆ ಸೇರಿಸಿ. ಹೀಗೆ 3 ಸ್ಮಾಲ್ ಬೀಡ್ ಸೇರಿಸಿದ್ದೀನಿ. ಸ್ಮಾಲ್ ಬೀಡ್ ಡೈರೆಕ್ಟ್ ಸ್ಮಾಲ್ ಬೀಡ್ ಸೇರಿಸಿ ಲಾಕ್ ಮಾಡಿ, ಮತ್ತೆ ಒಂದು ಸಿಂಗಲ್ ಕ್ರೋಶೆ ಮಾಡಿ ಸ್ಮಾಲ್ ಬೀಡ್ ಸೇರಿಸಿ, ಮತ್ತೆ ಒಂದು ಸಿಂಗಲ್ ಕ್ರೋಶೆ ಮಾಡಿ ಸ್ಮಾಲ್ ಬೀಡ್, ಆ ಥರ ಮಾಡಿ. ಸ್ವಲ್ಪ ಗ್ಯಾಪ್ ಇರಲಿ ಒಂದೊಂದು ಬೀಡ್ಗೂ. ಈಗ ಇನ್ನೊಂದು ಸ್ಮಾಲ್ ಬೀಡ್ ಮಾಡಿ, ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಇನ್ನೊಂದು ಸ್ಮಾಲ್ ಬೀಡ್ ಆದಮೇಲೆ ಈಗ ಒಂದು ದೊಡ್ಡ ಬೀಡ್, ಈ ಥರ ಫ್ಲವರ್ ಶೇಪ್ ಬೀಡ್ ಸೇರಿಸ್ತಾ ಇದ್ದೀನಿ ನಾನು ಆರ್ಚ್ಗೆ. ಇದನ್ನು ಲಾಕ್ ಮಾಡಿ ಬಟ್ಟೆಗೆ ಸೇರಿಸ್ಕೊಳ್ಳಿ ಅಳತೆ ನೋಡ್ಕೊಂಡು. ಈಗ ಮತ್ತೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಪ್ರತಿಯೊಂದು ಬೀಡ್ನ ಮಧ್ಯನೂ ಒಂದು ಎಕ್ಸ್ಟ್ರಾ, ಅಂದರೆ ಲಾಕ್ ಮಾಡಿಬಿಟ್ಟು ಒಂದು ಸಿಂಗಲ್ ಕ್ರೋಶೆ ಮಾಡಿಬಿಟ್ಟು ಇಲ್ಲಿ ಸ್ಮಾಲ್ ಬೀಡ್, ಇದೇ ಥರ 3 ಸ್ಮಾಲ್ ಬೀಡ್ ಅದೇ ಥರ. ಇದನ್ನು ಲಾಕ್ ಮಾಡಿದ್ಮೇಲೆ ಇದಕ್ಕೆ ಸೇರಿಸ್ಕೋಬೇಡಿ. ಇನ್ನು ಒಂದು ಸಿಂಗಲ್ ಕ್ರೋಶೆ ಮಾಡಿಬಿಟ್ಟು ಅದರ ಪಕ್ಕದಲ್ಲಿ ಮತ್ತೆ ಇದನ್ನು ಸ್ಮಾಲ್ ಬೀಡನ್ನು ಸೇರಿಸ್ಕೊಳ್ಳಿ. ಆಮೇಲೆ ಇದನ್ನು ಲಾಕ್ ಮಾಡಿ ಇನ್ನೊಂದು ಸ್ಮಾಲ್ ಬೀಡ್, ಅಂದರೆ ಇನ್ನೊಂದು ಸಿಂಗಲ್ ಕ್ರೋಶೆ ಹಾಕಿಬಿಟ್ಟು ಸ್ಮಾಲ್ ಬೀಡ್ ಹಾಕಿ. ಡೈರೆಕ್ಟಾಗಿ ಹಾಕ್ಕೋಬೇಡಿ, ಅಂದರೆ ಒಂದೇ ಎಲ್ಲಿ ಲಾಕ್ ಮಾಡಿದ್ದೀರಾ ಅಲ್ಲೇ ಹಾಕೋದು ಬೇಡ. ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆ ಹಾಕಿಬಿಟ್ಟು ಮಾಡ್ಕೊಳ್ಳಿ. ಈ ಥರ 3 ಸ್ಮಾಲ್ ಬೀಡ್ ಮಾಡಿ, ಇನ್ನೂ ಒಂದು ಸಿಂಗಲ್ ಕ್ರೋಶೆ ಹಾಕಿಬಿಟ್ಟು ದೊಡ್ಡ ಬೀಡು, ಎಲ್ಲದಕ್ಕೂ ಒಂದೊಂದು ಮಧ್ಯದಲ್ಲಿ ಸಿಂಗಲ್ ಕ್ರೋಶೆ. ಈ ಥರ ಇದಾದಮೇಲೆ ಇದನ್ನು ಲಾಕ್ ಮಾಡಿ ಬಟ್ಟೆಗೆ ಸೇರಿಸಿ. ಈಗ ಇನ್ನೊಂದು ಸಿಂಗಲ್ ಕ್ರೋಶೆ ಮಾಡಿಬಿಟ್ಟು ಮತ್ತೆ ಸ್ಮಾಲ್ ಬೀಡ್, ಮತ್ತು ಆ ಸ್ಮಾಲ್ ಬೀಡ್ ಲಾಕ್ ಮಾಡಿ ಒಂದು ಸಿಂಗಲ್ ಕ್ರೋಶೆ ಮಾಡಿಬಿಟ್ಟು ಮತ್ತೆ ಇನ್ನೊಂದು ಸ್ಮಾಲ್ ಬೀಡು, ಮತ್ತು ಅದನ್ನು ಲಾಕ್ ಮಾಡಿ ಮತ್ತೊಂದು ಸಿಂಗಲ್ ಕ್ರೋಶೆ ಹಾಕಿಬಿಟ್ಟು ಸ್ಮಾಲ್ ಬೀಡ್. ಈ ಥರ ಮುಂದುವರ್ಸ್ಕೊಂಡು ಹೋಗಿ ತೋರಿಸ್ತೀನಿ. ಅಂದರೆ ಈ 3 ಸಿಂಗಲ್ ಕ್ರೋಶೆ ಮಧ್ಯೆ ಸ್ವಲ್ಪ ಗ್ಯಾಪ್ ಬೇಕು, ಮತ್ತು ಇದಕ್ಕೂ ಸ್ವಲ್ಪ ಗ್ಯಾಪ್ ಬೇಕು. ತೋರಿಸ್ತೀನಿ ಪೂರ್ತಿ ಮಾಡಿ. ಈ ಥರ ಮಧ್ಯದಲ್ಲಿ 3 ಸ್ಮಾಲ್ ಬೀಡ್ಸು ಮತ್ತು ದೊಡ್ಡ ಬೀಡ್ಸ್ ಹಾಕ್ಕೊಂಡಿದ್ದೀನಿ ನೋಡಿ. ಎಂಡಲ್ಲಿ 3 ಬೀಡ್ಸಲ್ಲಿ ಎಂಡ್ ಮಾಡಿದ್ದೀನಿ. ಸ್ಟಾರ್ಟಿಂಗು 3 ಬೀಡ್ಸು, ಎಂಡಿಂಗು 3 ಬೀಡ್ಸು. ಈಗ ಎಂಡಲ್ಲಿ ಇದು ಈ ಬೀಡ್ ಲಾಕ್ ಮಾಡ್ತಿರಲ್ವ, ಲಾಕ್ ಮಾಡಿ ಆದಮೇಲೆ ಒಂದು ಸಿಂಗಲ್ ಕ್ರೋಶೆ ಹಾಕಿಬಿಟ್ಟು ಎಂಡ್ ಮಾಡಿ. ಸಿಂಗಲ್ ಕ್ರೋಶೆ ಹಾಕಿಬಿಟ್ಟು ಎಂಡ್ ಆಗಿದೆ. ಇಲ್ಲಿ ಬೀಡ್ ಲಾಕ್ ಆದಮೇಲೆ ಒಂದು ಸಿಂಗಲ್ ಕ್ರೋಶೆ, ಮತ್ತೆ ಒಂದು ಚೈನ್ ಹಾಕ್ಕೊಂಡು ವರ್ಕ್ ಟರ್ನ್ ಮಾಡಿ ಬ್ಯಾಕ್ ಸೈಡಿಗೆ ಬನ್ನಿ. ಕಟ್ ಮಾಡಬೇಡಿ ದಾರ, ಬ್ಯಾಕ್ ಸೈಡಿಗೆ ಬನ್ನಿ. ಬ್ಯಾಕ್ ಸೈಡಿಗೆ ಬಂದು ಈ ಒಂದು ಸಿಂಗಲ್ ಕ್ರೋಶೆ ಇದೆ ನೋಡಿ ಎಂಡಲ್ಲಿ, ಅಲ್ಲಿ ಅದನ್ನು ಲಾಕ್ ಮಾಡಿ ಅಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಬೀಡ್ ಸುತ್ತಲೂ 3 ಚೈನ್ ಹಾಕ್ಕೊಳ್ಳಿ. 3 ಚೈನು ಇಲ್ಲಿ ಲಾಕ್.
ನೆಕ್ಸ್ಟ್ ಬೀಡಲ್ಲೂ 3 ಚೈನು ಇದನ್ನು ಇಲ್ಲಿ ಲಾಕ್ ಮಾಡ್ಕೊಳ್ಳಿ. ಅದರ ಮುಂದೆ 3 ಚೈನು ಲಾಕು. ಇಲ್ಲಿ ಎಲ್ಲ ಮಧ್ಯೆ ಮಧ್ಯೆ ಒಂದೊಂದು ಸಿಂಗಲ್ ಕ್ರೋಶೆ ಇದೆ ನೋಡಿ ಖಾಲಿ, ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ನಾವು ಒಂದೊಂದು ಸಿಂಗಲ್ ಕ್ರೋಶೆ ಗ್ಯಾಪ್ ಬಿಟ್ಟಿದ್ದೀವಲ್ವ ಬೀಡ್ನ ಮಧ್ಯದಲ್ಲಿ, ಅದಕ್ಕೆ ಬಿಟ್ಟಿರೋದು. ಇಲ್ಲಿ ಲಾಕ್ ಮಾಡಿ ಆದಮೇಲೆ ಈಗ ಈ ಬೀಡ್ ಪಕ್ಕದ ಇದರಲ್ಲಿನೂ ಹಿಂಗೊಂದು ಲಾಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಅಂದರೆ ಈ ಬೀಡ್ ಲಾಕ್ ಮಾಡಿರೋ ಲಾಕ್ ಇದೆಯಲ್ವ ಅದರಲ್ಲಿ ಲಾಕ್ ಮಾಡ್ಕೊಳ್ಳಿ, ಯಾಕಂದರೆ ಬೀಡ್ ಪಕ್ಕವರೆಗೂ ಬರಬೇಕು, ಇಲ್ಲಾಂದರೆ ಚೆನ್ನಾಗಿ ಬರಲ್ಲ. ಆಮೇಲೆ ಬೀಡ್ ಸುತ್ತಲೂ ಚೈನು 5 6 7 ಚೈನ್ ಹಾಕ್ಕೊಂಡಿದ್ದೀನಿ. ಇದನ್ನು ಬೀಡ್ನ ಈ ಕಡೆ ಇಲ್ಲಿ ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡಿದ ಮೇಲೆ ಈಗ ಬೀಡ್ ಸುತ್ತಲೂ 3 ಚೈನು ಬೀಡ್ನ ಈ ಕಡೆ ನೋಡಿ, ಒಂದು ಚೈನ್ ಗ್ಯಾಪ್ ಇದೆ ಅಲ್ಲಿ ಲಾಕ್. ಆಮೇಲೆ 3 ಚೈನು ಇಲ್ಲಿ ಲಾಕ್. ಆಮೇಲೆ 3 ಚೈನು ಇಲ್ಲಿ ಲಾಕ್. ಇಲ್ಲಿ ಬೀಡ್ ಪಕ್ಕದಲ್ಲಿ ಒಂದು ಸ್ವಲ್ಪ ಜಾಗ ಇದ್ದರೆ ಈ ಬೀಡ್ನ ಲಾಕ್ ಇದೆಯಲ್ವ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತು 7 ಚೈನು ಮತ್ತು ಬೀಡ್ನ ಈ ಕಡೆ ಅದೇ ಥರ ಲಾಕ್ ಮಾಡಿ 3 ಚೈನ್ ತೋರಿಸ್ತೀನಿ ಪೂರ್ತಿ ಮಾಡಿ ನೋಡಿ. ಈ ಥರ ಬ್ಯಾಕ್ ಸೈಡಿಂದ ಚೈನ್ಗಳು ಹಾಕ್ಕೊಂಡು ಬಂದಿದ್ದೀನಿ. ಈಗ ಇದನ್ನು ಇಲ್ಲಿ ಬೀಡ್ನ ಈ ಕಡೆ ಒಂದು ಸಿಂಗಲ್ ಕ್ರೋಶೆ ಇದೆಯಲ್ವ ಅದರಲ್ಲಿ ಲಾಕ್ ಮಾಡಿ, ಆಮೇಲೆ ಈ ಲಾಕ್ ಇರಲ್ಲಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ ಸ್ಟಾರ್ಟಿಂಗಲ್ಲಿ. ಈಗ ಒಂದು ಚೈನ್ ಹಾಕ್ಕೊಂಡು ಫ್ರಂಟ್ ಸೈಡಿಗೆ ಬನ್ನಿ. ಫ್ರಂಟ್ ಸೈಡಲ್ಲಿ ಈಗ ಇಲ್ಲಿ ಅದಕ್ಕಿಂತ ಹಿಂದೆ ಇಲ್ಲಿ ಸಿಂಗಲ್ ಕ್ರೋಶೆಯಲ್ಲಿ ನೀವು ಲಾಕ್ ಮಾಡಿದ್ದೀರಲ್ವ, ಆ ಲಾಕಲ್ಲಿ ಇನ್ನೊಂದು ಲಾಕ್ ಮಾಡಿಕೊಂಡು ಈ 3 ಚೈನಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಇದನ್ನೇ ಇಲ್ಲಿ ಲಾಕಲ್ಲಿ ಲಾಕ್ ಮಾಡಿ, ಈ ಚೈನ್ನ ಲಾಕಲ್ಲಿ. ಆಮೇಲೆ ನೆಕ್ಸ್ಟ್ 3 ಚೈನ್ ಇದೆಯಲ್ವ, 3 ಈ ಬೀಡ್ಸ್ನ ಹಿಂದೆ ಅದರಲ್ಲೂ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಸಿಂಗಲ್ ಕ್ರೋಶೆ ಮಾಡಿಕೊಂಡು ಅದರ ಲಾಕಲ್ಲಿ ಅದನ್ನು ಲಾಕ್ ಮಾಡಿ. ಲಾಕ್ ಮಾಡಿದ ಮೇಲೆ ಈಗ ಇಲ್ಲಿಂದ ಈ ದೊಡ್ಡ ಬೀಡ್ ಹಿಂದ್ಗಡೆ 7 ಚೈನ್ ಹಾಕಿದ್ದೀವಲ್ವ, ಇಲ್ಲಿ ಟ್ರಿಪಲ್ ಕ್ರೋಶೆ ಮಾಡಿ ಆರ್ಚ್ ಮಾಡ್ತಾಯಿದ್ದೀನಿ. 3 ಸಾರಿ ದಾರ ಸುತ್ತಕೊಂಡು ಹೀಗೆ 2 ಸಾರಿ ದಾರ ಸುತ್ಕೊಳ್ಬೇಕು, ಅಂದರೆ 3 ಲೂಪ್ ಆಗುತ್ತೆ. ಇಲ್ಲಿಂದ ದಾರ ತಗೊಂಡ್ಬಂದು ಫಸ್ಟ್ 2 ಮತ್ತೆರಡು ಮತ್ತೆರಡು 3 4 5 6 ಟ್ರಿಪಲ್ ಕ್ರೋಶೆ ಮಾಡಿಬಿಟ್ಟು 6 ಅಥವಾ 7ರವರೆಗೂ ಮಾಡ್ಕೋಬೋದು ನೀವು, ಜಾಗ ಇದ್ದರೆ. 7 ಟ್ರಿಪಲ್ ಕ್ರೋಶೆ ಮಾಡ್ತಾಯಿದ್ದೀನಿ ನಾನೀಗಿಲ್ಲಿ. 7 ಟ್ರಿಪಲ್ ಕ್ರೋಶೆ ಮಾಡಿಬಿಟ್ಟು ಒಂದು ಸ್ಮಾಲ್ ಬೀಡ್ ಸೇರಿಸ್ತಾ ಇದ್ದೀನಿ. ಈ ಥರ ಸ್ಮಾಲ್ ಬೀಡ್ ಸೇರಿಸ್ಬಿಟ್ಟು ಮತ್ತೆ 7 ಟ್ರಿಪಲ್ ಕ್ರೋಶೆ, 1 2 3 4 5 6 7. ಇದನ್ನು ಈ ಬೀಡ್ ಆದಮೇಲೆ ಲಾಕ್ ಇದೆಯಲ್ವ, ಈ ಫಸ್ಟ್ ಬೀಡ್ ಆದಮೇಲಿಂದು ಈ ದೊಡ್ಡ ಬೀಡ್ನ ಪಕ್ಕದ ಬೀಡ್ ಆದಮೇಲೆ ಲಾಕ್ ಇದೆಯಲ್ವ, ಆ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಆರ್ಚ್ ಬರುತ್ತೆ ಹಿಂಗೆ ಈ ಥರ. ಈಗ ಈ ನೆಕ್ಸ್ಟ್ ಮಿಡ್ಲಿನ ಬೀಡ್ ಇದೆಯಲ್ವ, ಇಲ್ಲಿ ಸ್ಮಾಲ್ ಬೀಡಲ್ಲಿ ಮಿಡ್ಲಿಂದು ಅದರಲ್ಲಿ ಸಿಂಗಲ್ ಕ್ರೋಶೆ, ಅದರ ಹಿಂದೆ ಚೈನ್ ಹಾಕಿದ್ದೀವಲ್ವ 3 ಚೈನು, ಸಿಂಗಲ್ ಕ್ರೋಶೆ. ಇದನ್ನು ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ, ಅದೇ ಲಾಕಲ್ಲಿ. ಮತ್ತು ಇಲ್ಲಿಂದ ಟ್ರಿಪಲ್ ಕ್ರೋಶೆ ಆರ್ಚಿಗೆ.
ಈ ಥರ ಟ್ರಿಪಲ್ ಕ್ರೋಶೆ ಹಾಕಿ 7 ಟ್ರಿಪಲ್ ಕ್ರೋಶೆ, ಒಂದು ಬೀಡ್ ಮತ್ತು 7 ಟ್ರಿಪಲ್ ಕ್ರೋಶೆ. ನಿಮಗೆ 7 ಜಾಸ್ತಿ ಆಗುತ್ತೆ ಅಂದರೆ 6 ಮಾಡ್ಕೊಳ್ಳಿ. 6 ಒಂದು ಬೀಡು 6 ಆ ಥರ ಮಾಡ್ಕೊಳ್ಳಿ. ನೋಡ್ಕೊಳ್ಳಿ, ನೀವು ಹಾಕಿರೋ ಬೀಡ್ ಹೊಂದ್ಕೊಂಡಿರತ್ತೆ ಇಲ್ಲಿ ಜಾಗ, ಚೆನ್ನಾಗಿ ಬರುತ್ತೆ. ಅವಾಗ ಫುಲ್ಲು ಆರ್ಚು ಇದೇ ಥರ ಮುಂದುವರ್ಸ್ಕೊಂಡು ಹೋಗಿ. ಮತ್ತು ಅದನ್ನು ಈ ಬೀಡ್ ಆದಮೇಲಿನ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಈ ಮಿಡ್ಲ್ ಬೀಡಲ್ಲಿ ಚೈನ್ ಹಾಕ್ಕೊಳ್ಳಿ. ಮತ್ತು ಅಲ್ಲಿಂದ ಈ ಆರ್ಚ್ ಮಾಡ್ಕೊಳ್ಳಿ. ಈ ಬೀಡ್ನ ಹಿಂದ್ಗಡೆ ಈ ಮಧ್ಯದ ಬೀಡ್ ಇದೆಯಲ್ವ, ಈ 3ರಲ್ಲಿ ಮಧ್ಯದ್ದು ಅಲ್ಲಿ ಕುಚ್ಚು ಸೇರಿಸ್ಕೊಳ್ಳೋದು. ಇಲ್ಲಿ ಮಧ್ಯದಲ್ಲಿ ಕುಚ್ಚು ಸೇರಿಸ್ಕೊಳ್ತೀನಿ. ಪೂರ್ತಿ ಮಾಡಿ ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಆರ್ಚ್ ಎಲ್ಲ ಹಾಕಿದ ಮೇಲೆ ಈ ಥರ ಕಾಣಿಸುತ್ತೆ. ಈಗ ಕುಚ್ಚು ಇಲ್ಲಿ ಮಧ್ಯದಲ್ಲಿ ಹಾಕೊಳ್ಳೋದು. ಈ 3 ಸ್ಮಾಲ್ ಬೀಡ್ಸ್ ಇದೆಯಲ್ವ, ಇದರಲ್ಲಿ ಮಿಡ್ಲ್ ಬೀಡ್ನ ಹಿಂದೆ ಇಲ್ಲಿ ನಾವು ಚೈನ್ ಹಾಕಿದ್ದೀವಲ್ವ, ಅಲ್ಲಿ ಕುಚ್ಚು ಸೇರಿಸ್ಕೊಳ್ಳಿ. ಚೆನ್ನಾಗಿ ಕಾಣಿಸುತ್ತೆ. ನಾನು ಪೂರ್ತಿ ಮಾಡಿ ಕುಚ್ಚು ಹಾಕಿ ಫೋಟೋ ಹಾಕ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.